ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ವಿಚಾರ ಏನಪ್ಪ ಅಂತ ಹೇಳಿದರೆ, ಪ್ರೆಗ್ನೆಂಟ್ ಇರೋ ಟೈಮಲ್ಲಿ ಮಹಿಳೆಯರು ಯಾವ್ಯಾವ ರೀತಿ ಫುಡ್ಡನ್ನು ತಗೋಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸೋಣ ಅಂತ ಹೇಳಿ. ಗರ್ಭಾವಸ್ಥೆ ಅಂದರೆ ಪ್ರತಿಯೊಂದು ಮಹಿಳೆಯರಿಗೂ ಕೂಡ ಒಂದು ಸುಂದರವಾದ ಕ್ಷಣ ಆಗಿರುತ್ತೆ ಅಲ್ವಾ. ಈ 9 ತಿಂಗಳು ಕೇವಲ ಮಗುವಿನ ಬೆಳವಣಿಗೆ ಅಲ್ಲ, ತಾಯಿಯ ಆರೋಗ್ಯನೂ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಇದು ಗರ್ಭಾವಸ್ಥೆಯ ಟೈಮಲ್ಲಿ ಯಾವ್ಯಾವ ರೀತಿ ಫುಡ್ ತೊಗೊತಾರೆ ಅನ್ನೋದ್ರ ಮೇಲೆ ತಾಯಿ ಮತ್ತು ಮಗುವಿನ ಮೇಲೆ ಅಷ್ಟೇ ಪರಿಣಾಮ ಕೂಡ ಬೀಳುತ್ತೆ. ಹಾಗಾಗಿ ನಾನು ಪ್ರೆಗ್ನೆಂಟ್ ಇರೋ ಟೈಮಲ್ಲಿ ಅಂದರೆ ಗರ್ಭಾವಸ್ಥೆಯ ಟೈಮಲ್ಲಿ ಮಹಿಳೆಯರು ಯಾವ್ಯಾವ ರೀತಿ ಆಹಾರ ತಗೋಬೋದು, ಯಾವ್ಯಾವ ರೀತಿ ಆಹಾರ ತಗೊಂಡ್ರೆ ಏನೆಲ್ಲ ಯೂಸ್ ಆಗುತ್ತೆ ಅಂತ ಸ್ವಲ್ಪ ಒಂದು ಪುಟ್ಟದಾಗಿ ಒಂದು ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ಒಂದು ಗರ್ಭಾವಸ್ಥೆಗೆ ಹೋಗಬೇಕು, ಒಂದು ಮಗುವಿಗೆ ಜನ್ಮ ಕೊಡ್ತಾರೆ ಒಂದು ಮಹಿಳೆ ಅಂತ ಹೇಳಿದರೆ ಅದು ಅಷ್ಟು ಸುಲಭದ ಮಾತಲ್ಲ. ಡೈರೆಕ್ಟಾಗಿ ಹೇಳಬೇಕು ಅಂತ ಹೇಳಿದರೆ ಒಂದು ಮರುಜೀವ ಪಡೆದಾಗೆ ಮಗುವಿಗೂ ಅಷ್ಟೇ ತಾಯಿಗೂ ಅಷ್ಟೇ ಒಂದು ಮರುಜನ್ಮ ಒಂದು ಹೆಣ್ಣಿಗೆ ಬರುವುದು ಅಂದರೆ ಅದು ಒಂದು ಹೆರಿಗೆಯ ಸಮಯದಲ್ಲಾಗಿರ್ಬೋದು, ಹಾಗೆ ಪ್ರೆಗ್ನೆಂಟ್ ಇರೋ ಟೈಮಲ್ಲಾಗಿರ್ಬೋದು. ಹಾಗಾಗಿ ಕೆಲವೊಂದು ಪ್ರಿಕಾಷನ್ಸ್ ನಾವು ತಗೊಳ್ಳೇಬೇಕಾಗುತ್ತೆ ಮೊದಲಿಂದನೂ. ಅದನ್ನು ನಾವು ಮೊದಲು 1ನೇ ತಿಂಗಳು ನಾವು ಪ್ರೆಗ್ನೆಂಟ್ ಅಂತ ಗೊತ್ತಾದಾಗಿಂದನ ಡಿಲವರಿ ಟೈಮ್ವರೆಗೂ ನಾವು ತಗೊಳ್ಳೇಬೇಕಾಗುತ್ತೆ. ನಾವು ಮೊದಲೇದಾಗಿ ಏನಪ್ಪ ಅಂತ ಹೇಳಿದರೆ ಹಸಿರು ತರಕಾರಿಗಳು. ಪ್ರೆಗ್ನೆಂಟ್ ಇರೋ ಅಂತಹ ಮಹಿಳೆಯರು ಹಸಿರು ತರಕಾರಿಗಳನ್ನು ಜಾಸ್ತಿ ತಿನ್ನಬೇಕಾಗುತ್ತೆ. ಜಾಸ್ತಿ ತಿನ್ನೋದ್ರಿಂದ ಅಂದರೆ ಪಾಲಕ್ಕು, ಮೆಂತ್ಯ ಸೊಪ್ಪು, ಡ್ರಮ್ ಸ್ಟಿಕ್ಕು, ಲೀವ್ಸು, ಬ್ರೋಕೋಲಿ ಇಂತಹ ಒಂದು ಸೊಪ್ಪುಗಳನ್ನ ಜಾಸ್ತಿ ಯೂಸ್ ಮಾಡೋದ್ರಿಂದ ಇದರಲ್ಲಿ ಐರನ್ ಆಗಿರ್ಬೋದು, ಪೋಲಿಕ್ ಆಸಿಡ್ ಆಗಿರ್ಬೋದು ತುಂಬಾ ಇರುತ್ತೆ. ಗರ್ಭಿಣಿಯರಿಗೆ ಪೋಲಿಕ್ ಆಸಿಡ್ ಮತ್ತು ಐರನ್ನು ತುಂಬಾ ಮುಖ್ಯ ಆಗಿರುತ್ತೆ. ಇದನ್ನು ಸಪ್ಪಲ್ಲೆಲ್ಲ ತೊಗೊಂಡ್ರೆ ಮೆಡಿಷನ್ಸಲ್ಲಿ ಎಕ್ಸ್ಟ್ರಾ ಕೆಲವೊಬ್ಬರು ಮೆಡಿಷನ್ಸ್ ಬೇಕಾಗುತ್ತೆ, ಅದನ್ನು ತಪ್ಪಿಸ್ಬೋದು ಮತ್ತು ರಕ್ತಹೀನತೆಯಿಂದ ತಪ್ಪಿಸ್ಬೋದು. ಡಿಲಿವರಿ ಟೈಮಲ್ಲಿ ತುಂಬಾ ಬ್ಲಡ್ ಅವಶ್ಯಕತೆ ಇರುತ್ತೆ ಮಹಿಳೆಯರಿಗೆ, ಹಾಗಾಗಿ ಅದನ್ನು ಕೂಡ ನಾವು ತಪ್ಪಿಸ್ಬೋದು. ಹಾಗಾಗಿ ಹಸಿರು ತರಕಾರಿ ಆದಷ್ಟು ನಿಮಗೆ ಯಾವ್ಯಾವ ತರಕಾರಿ ಸೊಪ್ಪು ಅವೈಲಬಲ್ ಇರುತ್ತಲ್ವ, ಸಿಗುತ್ತಲ್ವ, ಪ್ರತಿಯೊಂದನ್ನು ಸೊಪ್ಪನ್ನು ಮಹಿಳೆಯರು ಮೊದಲನೇದಾಗಿ ಪ್ರೆಗ್ನೆನ್ಸಿ ಅಂತ ಗೊತ್ತಾದ ತಕ್ಷಣದಿಂದನೂ ತಗೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನುಗ್ಗೆ ಸೊಪ್ಪಾಗಿರ್ಬೋದು, ಅರವೆ ಸೊಪ್ಪಾಗಿರ್ಬೋದು, ಒಂಟೆಲಗ ಸೊಪ್ಪಾಗಿರ್ಬೋದು, ಹಾಗೆಯೇ ಅರಬೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪಾಲಕ್ ಪ್ರತಿಯೊಂದು ತಗೋಬೇಕಾಗುತ್ತೆ. ಇನ್ನು 2ನೇದು ಬಂದುಬಿಟ್ಟು ಹಣ್ಣುಗಳನ್ನು ಜಾಸ್ತಿ ಆದಷ್ಟು ಹಣ್ಣುಗಳನ್ನು ತಗೋಬೇಕಾಗುತ್ತೆ. ಅಂದರೆ ಡೈಲಿ ಒಂದೊಂದು ಮಾರ್ನಿಂಗು, ಹಾಗೆ ಮಧ್ಯಾಹ್ನ, ಬೆಳಗ್ಗೆ, ಸಂಜೆ 3ಕ್ಕೂ ಸಹ ಒಂದು ಬೇರೆ ಬೇರೆ ಹಣ್ಣು ತಗೊಂಡ್ರೆ ತುಂಬಾ ಮಗುವಿಗಾಗಲಿ ಮಹಿಳೆಯರಿಗಾಗಲಿ ತುಂಬಾ ಒಳ್ಳೆಯದು. ಏಕೆಂದರೆ ಈ ಟೈಮಲ್ಲಿ ಸ್ವಲ್ಪ ವೀಕ್ನೆಸ್ ಆಗ್ತಾ ಹೋಗ್ತಾರೆ ಹೆಣ್ಮಕ್ಳು. ಅದನ್ನು ನಾವು ಒಂದು ಸರಿಯಾಗಿ ಮಾಡಬೇಕು ಅಂದರೆ ಮೆಡಿಷನ್ನು ಎಷ್ಟು ಅಂತ, ಅತಿಯಾಗಿ ಮೆಡಿಷನ್ ತೊಗೊಳೋದ್ರಿಂದ ಕೂಡ ಬಾಡಿಗೆ ತುಂಬಾ ಹೀಟ್ ಆಗುತ್ತೆ, ಅದರಿಂದ ಕೂಡ ಮಿಸ್ಕ್ಯಾರೇಜ್ ಆಗೋವಂಥ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ಅದನ್ನು ನಾವು ಏನೇ ಇದ್ದರೂ ಪ್ರೆಗ್ನೆಂಟ್ ಇರೋರು ಮಗುವಿ ಬೆಳವಣಿಗೆ ಆಗಿರ್ಬೋದು, ಅವರೊಂದು ಹೆಲ್ತಿಗಾಗಿ ಹಣ್ಣು ತೊಗೋಬೇಕು. ಸೇಬಣ್ಣಾಗಿರ್ಬೋದು, ಬಾಳೆಹಣ್ಣು, ಎಲ್ಲ ಹಣ್ಣು ತೊಗೋಬೇಕು. ಹಾಗಾಗಿ ಮತ್ತು ಇನ್ನೊಂದು ಮೇಯ್ನಾಗಿ ಏನಪ್ಪ ಅಂತ ಹೇಳಿದರೆ ನೀರನ್ನು ಹೆಚ್ಚಾಗಿ ನೀರು ಕುಡಿಬೇಕು. ಪ್ರತಿಯೊಂದು ನಾವು ಪ್ರೆಗ್ನೆಂಟ್ ಅಂತ ಗೊತ್ತಾದ ತಕ್ಷಣ ನಾವು ಹಾಸ್ಪಿಟಲ್ಗೆ ಹೋದಾಗ ಡಾಕ್ಟ್ರು ಫಸ್ಟು ನಮಗೆ ಹೇಳೋದೇನಪ್ಪ ಅಂದರೆ ಗರ್ಭಿಣಿಯರು ಹೆಚ್ಚಾಗಿ ನೀರು ಕುಡಿಬೇಕು ಅಂತ ಹೇಳ್ತಾರೆ. ದಿನಕ್ಕೆ ಗರ್ಭಿಣಿಯರು ಏನಿಲ್ಲ ಅಂದರೆ 7ರಿಂದ 8 ಗ್ಲಾಸ್ ನೀರು ಕುಡಿಲೇಬೇಕಾಗುತ್ತೆ. ನೀರು ದೇಹವನ್ನು ನಾವಂದರೆ ಪ್ರೆಗ್ನೆಂಟ್ ಇರೋ ಮಹಿಳೆಯರಿಗೆ ಹೈಡ್ರೇಟ್ ಮಾಡುತ್ತೆ ಮತ್ತು ತಲೆ ಸುತ್ತು, ವಾಮಿಟು ಈ ಥರ ಸೆನ್ಸೇಷನ್ ಎಲ್ಲ ಇರುತ್ತಲ್ವಾ. ಪ್ರೆಗ್ನೆಂಟ್ ಅಂದಮೇಲೆ ಅದು ಕಾಮನ್ನು, ಬೆಳಗ್ಗೆ ಎದ್ದ ತಕ್ಷಣ ತಲೆ ಸುತ್ತೋದಾಗಿರ್ಬೋದು, ಒಂದು ಯಾವುದೇ ಸ್ಮೆಲ್ ಕೂಡ ತೊಗೊಂಡ್ರೂ ಕೂಡ ತಲೆ ಸುತ್ತೋದಾಗಿರ್ಬೋದು, ಅದು ಕಾಮನ್ನು, ಅದಕ್ಕೆ ಭಯ ಪಡೋ ಅಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ಎಷ್ಟು ಸಾಧ್ಯವಾಗುತ್ತೋ ಮಿನಿಮಮ್ ಏನಿಲ್ಲ ಅಂದರೆ 7ರಿಂದ 8 ಗ್ಲಾಸು ಪ್ರೆಗ್ನೆಂಟ್ ಇರೋ ಅಂಥರು ಅಂದರೆ ಗರ್ಭಿಣಿ ಹೆಣ್ಮಕ್ಳು ತಗೋಬೇಕಾಗುತ್ತೆ. ಹಾಗಾಗಿ ಡೈಲಿ ಕೂಡ ಜಾಸ್ತಿ ಆದಷ್ಟು ಪ್ರೆಗ್ನೆಂಟ್ ಇರೋರು ನೀರು ತಗೋಬೇಕು. ಇನ್ನು ಕಾಳುಗಳು ಅಂದರೆ ಈ ಹೆಸರು ಕಾಳಾಗಿರ್ಬೋದು, ಶೇಂಗಾ ಆಗಿರ್ಬೋದು, ಮೆಂತ್ಯ ಕಾಳಾಗಿರ್ಬೋದು, ಕಡಲೆಕಾಳು, ಪ್ರತಿಯೊಂದು ಕಾಳುಗಳನ್ನು ಸಹ ಪ್ರೋಟೀನ್, ಅದರಲ್ಲಿ ಎಲ್ಲ ಥರ ಪ್ರೋಟೀನ್ಸು, ವಿಟಮಿನ್ಸು ಅದರಲ್ಲಿ ಇರುತ್ತೆ ಕಾಳಲ್ಲಿ. ಕಡಲೆಕಾಳು, ಸೋಯಾಬೀನು ಇವು ಶಕ್ತಿ ಕೊಡ್ತವೆ, ಬಾಡಿಗೆ ಶಕ್ತಿ ಕೊಡೋದ್ರಲ್ಲ, ಮಗುವಿನ ಬೆಳವಣಿಗೆಗೂ ಕೂಡ ತುಂಬಾ ಅದು ಎಲ್ಪ್ ಆಗುತ್ತೆ. ಮಗುವಿನ ಬೆಳವಣಿಗೆ ಬೇಗನೆ ಆಗುತ್ತೆ. ಹಾಗೆಯೇ ಮಗುವಿನ ಬೆಳವಣಿಗೆ ಜೊತೆ ಪ್ರೋಟೀನ್ ಅವಶ್ಯಕತೆ ತುಂಬಾ ಇರುತ್ತೆ ಪ್ರೆಗ್ನೆಂಟ್ ಇರೋ ಹೆಣ್ಮಕ್ಳಿಗಾಗಿರ್ಬೋದು, ಮಗುವಿಗಾಗಿರ್ಬೋದು.
ಮೇಯ್ನಾಗಿ ಪ್ರೋಟೀನು ತುಂಬಾ ಮುಖ್ಯ. ಈ ಪ್ರೋಟೀನ್ ಎಲ್ಲ ಸಿಗೋದು ಈ ಥರ ಕಾಳುಗಳಿಂದ. ಶೇಂಗಾ, ಮೆಂತೆ, ಕಡಲೆ, ಉದ್ದಿನಬೇಳೆ ಆಗಿರ್ಬೋದು, ಟೋಟಲಿ ಎಲ್ಲ ರೀತಿ ಕಾಳುಗಳನ್ನು ಕೂಡ ನಾವು ತಗೋಬೇಕಾಗುತ್ತೆ. ಇದರಿಂದ ನಾವು ಏನೇ ಫುಡ್ಡು ತೊಗೊಂಡ್ರೂ ಕೂಡ ಅದು ನಮ್ಮಿಂದನೇ ಮೂಲಕನೇ ಮಗುವಿಗೆ ಹೋಗಬೇಕಾಗಿರುತ್ತೆ ಅಲ್ವಾ. ಹಾಗಾಗಿ ನಾವು ಆದಷ್ಟು ಈ ರೀತಿ ಕಾಳುಗಳನ್ನು ನೆನೆಸಿ ನೈಟ್ ಕೂಡ ನೆನೆಸಿ ಮೊಳಕೆ ಥರ ಬರೆಸಿ ತಗೋಬೋದು. ಹಾಗೆ ತೊಗೊಳಕ್ಕಾಗಲಿಲ್ಲ ಅಂತ ಹೇಳಿದರೆ ಅದನ್ನು ಸ್ವಲ್ಪ ಸಲಾಡ್ ರೀತಿ ಮಾಡ್ಕೊಂಡು ತೊಗೋಬೋದು. ಆದಷ್ಟು ನೆನೆಸಿ ಈ ರೀತಿ ಕಾಳುಗಳನ್ನು ತೊಗೊಳೋದ್ರಿಂದ ತುಂಬಾ ಬೆನಿಫಿಟ್ ಕೂಡ ಇದೆ. ಮಗು ಬೆಳವಣಿಗೆಗೂ ಕೂಡ ಅಷ್ಟೇ ಸಹಾಯಕವಾಗುತ್ತೆ. ಅಂದರೆ ಈ ರೀತಿ ತೊಗೊಂಡ್ರೆ ಕೆಲವೊಬ್ಬರಿಗೆ ಊಟ ಎಲ್ಲ ಸೇರ್ತಾ ಇರಲ್ಲ ಅಲ್ವಾ. ಈ ರೀತಿ ಫುಡ್ಡನ್ನು ಬ್ಯಾಲೆನ್ಸ್ ಮಾಡ್ಕೊಳೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಮಗುವಿಗೂ ಕೂಡ ಒಳ್ಳೆಯದು. ಇನ್ನು ಡ್ರೈ ಫ್ರೂಟ್ಸು, ಈ ಡ್ರೈ ಫ್ರೂಟ್ಸು ಮೇಯ್ನಾಗಿ ಬೇಕೇ ಬೇಕಾಗುತ್ತೆ ಅಲ್ವಾ. ಬಾದಾಮಿ ಆಗಿರ್ಬೋದು, ಖರ್ಜೂರ, ಚಿಯಾ ಸೀಡ್ಸು, ಇವೆಲ್ಲವೂ ಕೂಡ ತುಂಬ ಮುಖ್ಯ ಆಗಿರುತ್ತೆ ಪ್ರೆಗ್ನೆಂಟ್ ಟೈಮಲ್ಲಿ. ಖರ್ಜೂರ ಪ್ರತಿಯೊಂದು ಡೈಲಿ ಏನಿಲ್ಲ ಅಂತ ಹೇಳಿದರೆ ಒಂದು 3-4 ಖರ್ಜೂರ ತಿನ್ನಲೇಬೇಕು ಪ್ರೆಗ್ನೆಂಟ್ ಇರೋರು. ಬಾದಾಮಿ ಆಗಿರ್ಬೋದು, ಬಾದಾಮಿ, ಖರ್ಜೂರ, ಚಿಯಾ ಎಲ್ಲವೂ ಕೊಬ್ಬುಗಳು ಹಾಗೂ ಐರನ್ ಕೊಡ್ತವೆ. ಮಗುವಿನ ಬೆಳವಣಿಗೆ, ಮೆದುಳಿನ ಬೆಳವಣಿಗೆಗೆ ಮೇಯ್ನಾಗಿ ಇವು ಇಂಪಾರ್ಟೆಂಟ್ ಆಗುತ್ತೆ. ಹೆಚ್ಚು ಬಾದಾಮಿ ತಿನ್ನೋದ್ರಿಂದ ನಮ್ಮ ಅಜ್ಜಿ ಹೇಳ್ತಾಯಿದ್ರು, ಪ್ರೆಗ್ನೆಂಟ್ ಇರೋ ಟೈಮಲ್ಲಿ ಹೆಚ್ಚು ಬಾದಾಮಿ ಉಪಯೋಗಿಸೋದ್ರಿಂದ ಮಗುವಿನ ಒಂದು ಮೈಂಡ್ ಅಂದರೆ ಮೆದುಳಿನ ಬೆಳವಣಿಗೆಗೆ ತುಂಬಾ ಸಹಾಯಕ ಆಗುತ್ತೆ. ಒಂದು ಆ್ಯಕ್ಟಿವ್ ಆಗಿರೋ ಮಗು ಹುಟ್ಟುತ್ತೆ ಅನ್ನೋದು ಹಳೆಯ ಕಾಲದಿಂದ ಈ ರೀತಿ ಫುಡ್ಡನ್ನು ಅಭ್ಯಾಸ ಮಾಡ್ಕೊಂಡು ಬಂದಿದ್ದಾರೆ. ಹಾಗೆಯೇ ಎಗ್ಗು, ಇನ್ನು ಅಂದರೆ ಮೊಟ್ಟೆ, ಡೈಲಿ ಒಂದೊಂದನ್ನು ಎಗ್ ತಗೊಳ್ಳೇಬೇಕು. ಮೊಟ್ಟೆ ಯಾಕಪ್ಪ ಅಂತ ಹೇಳಿದರೆ ಅದರಲ್ಲೂ ಕೂಡ ದೇಹಕ್ಕೆ ಏನೇನೆಲ್ಲ ಪ್ರೋಟೀನ್ ಅವಶ್ಯಕತೆ ಇರುತ್ತೋ ಅದು ಕೂಡ ಎಗ್ಗಲ್ಲಿರುತ್ತೆ. ಈ ಪ್ರೆಗ್ನೆಂಟ್ ಅಂತ ಸ್ಟಾರ್ಟಿಂಗ್ ಹೋದಾಗ ಕೆಲವೊಂದು ಡಾಕ್ಟ್ರ್ ಕಡೆ ಫುಡ್ಡನ್ನು ಇತ್ತೀಚೆಗೆ ಒಂದು ಪ್ರೆಗ್ನೆಂಟ್ ಆಗೋದು ತುಂಬಾ ಇವಾಗಿನ ಇದರಲ್ಲಿ ಅದು ಕೂಡ ಏನೇನೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿ ಒಂದು ಪ್ರೆಗ್ನೆಂಟ್ ಆಗಿರ್ತಾರೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಡಾಕ್ಟ್ರ್ ಹತ್ರ ಹೋದಾಗ ಒಂದು ಒಳ್ಳೆ ಫುಡ್ ಚಾರ್ಟ್ ಮಾಡಿಕೊಡ್ತಾರೆ. ಆ ಚಾರ್ಟಲ್ಲಿ ಮೇಯ್ನಾಗಿ ಪ್ರೆಗ್ನೆಂಟ್ ಇರೋ ಅಂಥ ಹೆಣ್ಮಕ್ಳಿಗೆ ಏನಪ್ಪ ಡಾಕ್ಟ್ರ್ ಹೇಳೋದು ಅಂದರೆ ಡೈಲಿ ಏನಿಲ್ಲ ಅಂದರೆ 2-3 ಎಗ್ ತಿನ್ನಿ ಅಂತ ಹೇಳ್ತಾರೆ. ಯಾಕೆಂದರೆ ಇದು ಮಗುವಿನ ಬೆಳವಣಿಗೆಗೆ ನಮಗೆ ಒಂದು ಕ್ಯಾಲ್ಶಿಯಂ ಒದಗಿಸೋದು, ಪ್ರೋಟೀನ್ ಒದಗಿಸೋದು ಕೂಡ ಇದು ಒಂಥರ ಹೆಲ್ದಿ ಫುಡ್ಡು, ಹೊಟ್ಟೆನೂ ತುಂಬಿದಂಗಿರುತ್ತೆ, ಒಳ್ಳೆಯದು ಪ್ರೆಗ್ನೆಂಟ್ ಇರೋದು ಇದು ಅಂತ. ಹಾಗಾಗಿ ಡಾಕ್ಟ್ರು ಎಗ್ ಕೂಡ ಆ್ಯಡ್ ಮಾಡ್ತಾರೆ. ಕೆಲವೊಬ್ಬರಿಗೆ ಎಗ್ ತಿಂದು ಅಭ್ಯಾಸ ಇರಲ್ಲ. ಆದರೂ ಕೂಡ ನನ್ನ ಸಜೆಷನ್ ಏನಪ್ಪ ಅಂತ ಹೇಳಿದರೆ, ಬೇರೆ ಟೈಮಲ್ಲಿ ನಿಮಗೆ ತೊಗೊಂಡು ಅಭ್ಯಾಸ ಇರುತ್ತಾ ಇಲ್ವಾ, ಬಟ್ ನಿಮ್ಮ ಮಗುವಿನ ಬೆಳವಣಿಗೆಗೆ ಮಾತ್ರ ನೀವು ಎಗ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ನಿದ್ದೆಯ ವಿಚಾರಕ್ಕೆ ಬಂದ್ವಿ ಅಂತ ಹೇಳಿದರೆ, ಕೆಲವೊಂದು ಪ್ರೆಗ್ನೆಂಟ್ ಇರೋ ಮಹಿಳೆಯರಿಗೆ ನಿದ್ದೆ ಬರೋದು ಕಮ್ಮಿ. ಬಟ್ ಏನೋ ಗೊತ್ತಿಲ್ಲ, ಹಾರ್ಮೋನ್ಸ್ ಬ್ಯಾಲೆನ್ಸಿಂದ ಆಗುತ್ತೆ. ಬಟ್ ಆದಷ್ಟು ನೀವು ಎಲ್ಲ ಒತ್ತಡಗಳನ್ನಾಗಿರ್ಬೋದು, ಚಿಂತೆ, ಯೋಚನೆ, ಯಾವುದೇ ರೀತಿ ಏನೇ ಯೋಚನೆಗಳಿದ್ರೂ ಕೂಡ ಚೆನ್ನಾಗಿ ನೀವು ರಾತ್ರಿ ಹೊತ್ತು ಕೂಡ ಚೆನ್ನಾಗಿ ನಿದ್ದೆ ಮಾಡಬೇಕು. ಬೆಳಗ್ಗೆ ಹೊತ್ತಲ್ಲೂ ಕೂಡ ನಿಮಗೆ ಅಂದರೆ ಅವಶ್ಯಕತೆ ಇತ್ತು ಅಂತ ಹೇಳಿದರೆ ಚೆನ್ನಾಗಿ ನಿದ್ದೆ ಮಾಡಬೇಕು. ನಿದ್ದೆ ಮಾಡೋ ಅಂಥ ಪ್ಲೇಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಮೆತ್ತನೆ ಹಾಸಿಗೆ ಕೂಡ ಅವರು ಯೂಸ್ ಮಾಡಬೇಕಾಗುತ್ತೆ. ನಿದ್ದೆ ಪ್ರೆಗ್ನೆಂಟ್ ಇರೋ ಮಹಿಳೆಯರಿಗಂತೂ ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಒಂದು ನಿದ್ದೆ ಸರಿಯಾಗಲಿಲ್ಲ ಅಂತ ಹೇಳಿದರೆ ಪ್ರೆಗ್ನೆಂಟ್ ಇರೋ ಅಂಥ ಹೆಣ್ಮಕ್ಳಿಗೆ ಮೂಡ್ ಅಪ್ಸೆಟ್ ಆಗುತ್ತೆ. ಹಾಗೆ ಕೆಲವೊಂದು ಟೈಮು ಒಬ್ಬೊಬ್ಬರಿಗೆ ತುಂಬಾ ವಾಮಿಟ್ ಸೆನ್ಸೇಷನ್ ಇರುತ್ತೆ, ವಾಮಿಟ್ ಮಾಡ್ತಾ ಇರ್ತಾರೆ, ಯಾವುದೇ ಊಟ ನೋಡಿದರೂ ಸೇರ್ತಾ ಇರಲ್ಲ. ಹಾಗಾಗಿ ಈ ರೀತಿ ಚೆನ್ನಾಗಿ ನಿದ್ದೆ ಮಾಡೋದ್ರಿಂದ ಒಂಥರ ಮೈಂಡ್ ಕೂಡ ರಿಲೀಫ್ ಆಗುತ್ತೆ. ಹಾಗೇ ಸ್ವಲ್ಪ ಅವರಿಗೆ ಏನೋ ನಿದ್ದೆ ಚೆನ್ನಾಗಿತ್ತು ಅಂದರೆ ಮನುಷ್ಯನಿಗೆ ನಿದ್ದೆ ಹೇಗೆ ಮುಖ್ಯ ಅಲ್ವಾ, ಹಾಗೆಯೇ ಪ್ರೆಗ್ನೆಂಟ್ ಇರೋರಿಗೆ ಸ್ವಲ್ಪ ಎಕ್ಸ್ಟ್ರಾ ನಿದ್ದೆ ಬೇಕಾಗಿರುತ್ತೆ ಹೆಣ್ಮಕ್ಳಿಗೆ. ಹಾಗಾಗಿ ಆದಷ್ಟು ಎಲ್ಲ ಒತ್ತಡಗಳು, ಚಿಂತೆ ಏನಾದರೂ ಇತ್ತು ಅಂದರೆ ಅದನ್ನು ಬಿಟ್ಟಾಕಿ ಆರಾಮಾಗಿ ಮೆತ್ತಗಿನ ಹಾಸಿಗೆಯನ್ನು ಯೂಸ್ ಮಾಡಿ ಗಾಳಿ ಬೆಳಕು ಚೆನ್ನಾಗಿರೋ ಕಡೆ ನಿದ್ದೆ ಮಾಡಬೇಕಾಗುತ್ತೆ. ಹಾಗೆಯೇ ಮಲಗೋ ಅಂಥ ಪೊಸಿಷನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆದಷ್ಟು ಮೆತ್ತಗಿನ ಇರೋಂಥ ಹಾಸಿಗೆ ಯೂಸ್ ಮಾಡಿ. ಆಮೇಲೆ ನಿಮಗೆ ನಿದ್ದೆ ಬರಲಿಲ್ಲ ಅಂತ ಹೇಳಿದರೆ ಯಾವುದಾದ್ರೂ ಒಂದು ಸಾಂಗ್ಸು, ಇಷ್ಟವಾದಂತಹ ಸಾಂಗುಗಳನ್ನ ಹಾಕ್ಕೊತ ಕೇಳ್ಕೊತಾ ನಿದ್ದೆ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಮಾಹಿತಿ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಸೊ ನನಗೆ ತಿಳಿದಂತಹ ಮಾಹಿತಿ, ನನಗೆ ಒಂದು ಅನುಭವ, ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಅನುಭವ ಆದಂತಹ ಮಾಹಿತಿನ ಕೂಡ ನಾನು ಎಲ್ಲರ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ ಮಾಡಿ.